Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing second year PUC accountancy financial statement of a company. In this session, we are discussing preparation of the balance sheet by using the equities and the liabilities. Previous sessions we have discussed the many more problems. Okay. In this session, we will discuss the one more problem on the preparation of a balance sheet. Okay, preparation of balance sheet we will discuss. Okay, first we will discuss the what is the problem is there. Okay, here is the problem is like this. From the following information, prepare the balance sheet for the year ending 31st March 2018 as per Schedule 3 of Companies Act 2013. ನಾನು ನಿಮ್ಮ ಮೊದಲೇ ಹೇಳಿದಾಗೆ ಇದು ಕಂಪಲ್ಸರಿ ಕೊಡಲೇಬೇಕು. ಕಂಪ್ನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಅಂತ ಕೊಟ್ಟರೆ ಮಾತ್ರ ನಾವು ಈ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಹಾಗಾಗಿ ಇಲ್ಲಿ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಕೊಟ್ಟಿದ್ದಾರೆ. ಸರಿನಾ? ಓಕೆ, ಹಾಗಾಗಿ ಇನ್ವೆಂಟ್ರೀಸ್ ಕೊಟ್ಟಿದ್ದಾರೆ 7 ಲ್ಯಾಕ್ ಇದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ 16 ಲ್ಯಾಕ್, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 8 ಲ್ಯಾಕ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 6 ಲ್ಯಾಕ್ ಇದೆ, ಜನರಲ್ ರಿಸರ್ವ್ 6 ಲ್ಯಾಕ್ ಇದೆ, ಕ್ರೆಡಿಟರ್ಸ್ 3,50,000, provision for taxation 2,50,000, land and building 26,000, cash at bank 5 lakh and 12% ಡಿವೆಂಚರ್ಸ್. ಇದೆಲ್ಲ ನಮಗೆ ಕೊಟ್ಟಿರುವಂಥ ಮಾಹಿತಿ ಅಥವಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಅವರು ಕೊಟ್ಟಿದ್ದಾರೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನಾವೇನು ಮಾಡಬೇಕು, ಸಪ್ರೇಟಾಗಿ ಇಲ್ಲಿ ಡಿವೈಡ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಇಲ್ಲಿ ಫಾರ್ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಫಾರ್ಮ್ಯಾಟ್ದಲ್ಲಿ ಏನಿದೆ, ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018 ಅವ್ರು ಏನು ಕೊಟ್ಟಿರ್ತಾರೋ ಅದೇ ಬ್ಯಾಲೆನ್ಸ್ ಶೀಟ್ ಡೇಟನ್ನು ಇಲ್ಲಿ ಬರಿಬೇಕು. ಬರೆದಾದ್ಮೇಲೆ ಫಾರ್ಮ್ಯಾಟ್ ಆಗಲೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟ್ ಬರಿಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಈ ಫಾರ್ಮ್ಯಾಟನ್ನು ಕಲಿಬೇಕು. ಓಕೆ, ಈ ಫಾರ್ಮ್ಯಾಟ್ದಲ್ಲಿ ನಮಗೆ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸನ್ನು ನಾವು ಡಿಫ್ರೆಂಟಾಗಿ ಅಥವಾ ಎರಡು ಸಪ್ರೇಟಾಗಿ ಮಾಡಬೇಕು. ಸರಿನಾ? ಓಕೆ, ಇಲ್ಲಿ ಪ್ರಾಬ್ಲಮ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಇದೆ, ಇಲ್ಲಿ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಫಸ್ಟು ಮೊದಲನೇದು ಇಕ್ವಿಟೀಸ್ ಸಪ್ರೇಟ್ ಮಾಡ್ಕೊಳ್ಳೋಣ. ಶೇರ್ ಹೋಲ್ಡರ್ಸ್ ಫಂಡ್ ಇದೆ ಆ್ಯಂಡ್ ಲಯಬಿಲಿಟೀಸ್ದಲ್ಲಿ ಎರಡು, ಒಂದು ನಾನ್ ಕರೆಂಟ್ ಲಯಬಿಲಿಟೀಸ್, ಇನ್ನೊಂದು ಕರೆಂಟ್ ಲಯಬಿಲಿಟೀಸ್. ಓಕೆ, ಎರಡು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಸರಿನಾ? ಇಲ್ಲಿ ನೋಡಿ, ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ದಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಇದೆ, ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇವೆರಡು ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಅದಕ್ಕೆ ನೋಟ್ 1 ಎಷ್ಟು ಬಂದಿದೆ, ಇದು 22 ಲ್ಯಾಕ್ ಇದೆ. ಈ 22 ಲ್ಯಾಕ್ ಹೇಗೆ ಬಂತು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನೋಟ್ 1 ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಟ್ 1ದಲ್ಲಿ ಶೇರ್ ಕ್ಯಾಪಿಟಲ್ ಇದೆ. ಓಕೆ, ಇಕ್ವಿಟಿ ಆ್ಯಂಡ್ ಶೇರ್ ಕ್ಯಾಪಿಟಲ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಇಕ್ವಿಟಿ ಆ್ಯಂಡ್ ಶೇರ್ ಕ್ಯಾಪಿಟಲ್, ಇಕ್ವಿಟೀಸ್ ಆ್ಯಂಡ್ ಶೇರ್ ಕ್ಯಾಪಿಟಲ್ 16 ಲಕ್ಷ ಇದೆ. ಓಕೆ, ಅದೇ 16 ಲ್ಯಾಕನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ 16 ಲ್ಯಾಕ್ ರುಪೀಸ್. ಅಲಾಂಗ್ ವಿತ್ ದ್ಯಾಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 6 ಲ್ಯಾಕ್ ಇದೆ. ಸೊ ಅದೇ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು 6 ಲ್ಯಾಕ್ ತೊಗೊಂಡಿದ್ದೀನಿ. ಸೊ 16 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಇಟ್ ಈಸ್ 22 ಲ್ಯಾಕ್ ರುಪೀಸ್ ಇದೆ. ಸೊ 22 ಲ್ಯಾಕನ್ನು ನಾನು ಏನಂತ ಕರ್ತೀನಿ, ಶೇರ್ ಕ್ಯಾಪಿಟಲ್. ಓಕೆ, ಅದೇ 22 ಲ್ಯಾಕನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ, ಯಾವುದು ಶೇರ್ ಕ್ಯಾಪಿಟಲ್ ಆಗಿ. ಸರಿನಾ? ಅದಕ್ಕೆ ಇಲ್ಲಿ ನಾನು ನೋಟ್ 1 ಅಂತ ಹಾಕ್ಕೊಂಡಿದ್ದೀನಿ. ನೋಟ್ 1 ಏನು ಹೇಳುತ್ತೆ ಅಂದರೆ, ಆ 22 ಲ್ಯಾಕ್ ನಮಗೆ ಹೇಗೆ ಬಂತು, ಎಕ್ಸಾಮಿನೇಷನ್ಸ್ದಲ್ಲೂ ಕೂಡ ನೋಟಿಗೆ 2 ಮಾರ್ಕ್ಸ್ ಇರುತ್ತೆ, ನೀವು ಅದನ್ನು ಬರಿಬೇಕು. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡೂ ಸೇರಿ ನಮಗೆ ಎಷ್ಟು ಸಿಗುತ್ತೆ, 22 ಲ್ಯಾಕ್ ಸಿಗುತ್ತೆ. ಆ 22 ಲ್ಯಾಕನ್ನೇ ನಾನು ಏನಂತ ಕರಿತೀನಿ, ಶೇರ್ ಕ್ಯಾಪಿಟಲ್ ಅಂತ ಕರಿತೀನಿ, 22 ಲ್ಯಾಕ್. ರೈಟ್. ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಅದಕ್ಕೆ ನೋಟ್ 2 ಅಂತ ಹಾಕ್ಕೊಂಡಿದ್ದೀವಿ. ಓಕೆ, ನೋಟ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್ದಲ್ಲಿ ಏನೇನಿದೆ, ಓಕೆ, ಜನರಲ್ ರಿಸರ್ವ್ ಇದೆ, ಡೈರೆಕ್ಟಾಗಿ ಬರೆದ್ರೂ ಬರುತ್ತೆ ನಮಗೆ. 6 ಲ್ಯಾಕ್ ಇದೆ, ಅದೇ 6 ಲ್ಯಾಕನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸರಿನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಎಷ್ಟಿದೆ ಇಲ್ಲಿ, 6 ಲ್ಯಾಕ್ ರುಪೀಸ್. ಜನರಲ್ ರಿಸರ್ವ್ 6 ಲ್ಯಾಕ್ ರುಪೀಸ್. ಓಕೆ, ಹಾಗಾಗಿ ಅದೇ 6 ಲ್ಯಾಕ್ ರುಪೀಸನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ. ಓಕೆ, ಎಷ್ಟಾಯಿತು ಹಾಗಾದರೆ ನಮಗೆ, ಶೇರ್ ಕ್ಯಾಪಿಟಲ್ ಈಸ್ 22 ಲ್ಯಾಕ್, ಜನರಲ್ ರಿಸರ್ವ್ ಈಸ್ 6 ಲ್ಯಾಕ್. ಓಕೆ, ಇದು 28 ಲ್ಯಾಕ್ ರುಪೀಸ್ ಆಗುತ್ತೆ. ಅದು ನಮಗೆ ಶೇರ್ ಹೋಲ್ಡರ್ಸ್ ಫಂಡ್. ಅದಾದಮೇಲೆ ನೆಕ್ಸ್ಟು ಲಯಬಿಲಿಟೀಸನ್ನು ಡಿಫೈನ್ ಮಾಡ್ಕೋಬೇಕು ಸಪ್ರೇಟಾಗಿ. ಒಂದು ನಾನ್ ಕರೆಂಟ್ ಲಯಬಿಲಿಟೀಸ್, ಇನ್ನೊಂದು ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ದಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇರುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿದೆ, ಇಲ್ಲಿ 12 ಲ್ಯಾಕ್ ಇದೆ. ಓಕೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 12 ಲ್ಯಾಕ್ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಅದು
ನೋಟ್ ಅಂತ ಇದೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟು ಥರ್ಡ್ ನೋಟ್ದಲ್ಲಿ ಇದೆ. ಓಕೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ದಲ್ಲಿ 10% ಡಿವೆಂಚರ್ಸ್ ಇದೆ ಅಲ್ವಾ, ಅದು 12 lakh rupees ಲಾಂಗ್ ಟರ್ಮ್ ಬಾರೋಯಿಂಗ್. ಆಲ್ ಡಿವೆಂಚರ್ಸ್ ಆರ್ ಕನ್ಸಿಡರ್ ಆಸ್ ಎ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 12% ಡಿವೆಂಚರ್ಸ್, ಅದನ್ನು ಲಾಂಗ್ ಟರ್ಮ್ ಬಾರೋಯಿಂಗ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಓಕೆ, ಅದೇ ಲಾಂಗ್ ಟರ್ಮ್ ಬಾರೋಯಿಂಗ್ಸನ್ನು 12 lakh rupees ಆಗಿ ತೊಗೊಂಡಿದ್ದೀನಿ. ಸರಿನಾ? ಓಕೆ, ನೆಕ್ಸ್ಟು ಅದನ್ನು ನಾನು ನೋಟ್ ನಂಬರ್ 3ದಲ್ಲಿ ತೋರಿಸಿದ್ದೀನಿ. ಓಕೆ, ನೀವು ಎಕ್ಸಾಮಿನೇಷನ್ಸ್ದಲ್ಲಿ ಕೂಡ ನೋಟ್ ಅಂತ ಹಾಕೋಬೇಕು. 12 lakh rupees ಇದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಇದು ನಾನ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ದಲ್ಲಿ ಟ್ರೇಡ್ ಪೇಯಬಲ್ ಇದೆ. ಓಕೆ, ನೋಟ್ ನಂಬರ್ 4 ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಇದೆ, ನೋಟ್ ನಂಬರ್ 5 ಇದೆ. ಓಕೆ, ಟ್ರೇಡ್ ಪೇಯಬಲ್ ಎಷ್ಟು 4 ಇದೆ. ಓಕೆ, ಟ್ರೇಡ್ ಪೇಯಬಲನ್ನು ನಾನು 4 ತೊಗೊಂಡಿದ್ದೀನಿ. ಏನು ಟ್ರೇಡ್ ಪೇಯಬಲ್ಲು? ಕ್ರೆಡಿಟರ್ಸ್ ಇದೆ 3,50,000 rupees ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಎಷ್ಟು? 3,50,000 rupees. ಓಕೆ, 3,50,000 ಟ್ರೇಡ್ ಪೇಯಬಲ್ ಬರ್ಕೊಂಡಿದ್ದೀನಿ. ಇನ್ನೊಂದು ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಇದೆ. ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಎಷ್ಟು? ಓಕೆ, ಇಟ್ ಈಸ್ ನೋಟ್ ನಂಬರ್ 5. ಶಾರ್ಟ್ ಟರ್ಮ್ ಪ್ರೊವಿಷನ್ ಈಸ್ ಅವರೇ ಕೊಟ್ಟಿದ್ದಾರೆ 2,50,000 rupees. ಓಕೆ, 2,50,000 ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸರಿನಾ? ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ 2,50,000 rupees. ಓಕೆ, ಇವೆಲ್ಲ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ? 46 lakh rupees ಸಿಗುತ್ತೆ. ಎಷ್ಟು ಸಿಗುತ್ತೆ? 46 lakh rupees ಸಿಗುತ್ತೆ. ಸರಿನಾ? ನೋಡಿ, ಈ 46 lakh ಹೇಗೆ ಬರುತ್ತೆ ಅಂದರೆ, ಇದೆಲ್ಲ ಆ್ಯಡ್ ಮಾಡಿದರೆ 22 lakh ಪ್ಲಸ್ 6 lakh ಪ್ಲಸ್ 12 lakh ಪ್ಲಸ್ 3,50,000 ಪ್ಲಸ್ 2,50,000 ಎಲ್ಲನೂ ಆ್ಯಡ್ ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ? 46 lakh rupees ಸಿಗುತ್ತೆ. 46 lakh rupees ಸಿಗುತ್ತೆ. ಹಾಗಾಗಿ ಇದು ನಮಗೆ ಲಯಬಿಲಿಟೀಸ್. ಓಕೆ, ಲಯಬಿಲಿಟೀಸ್ ಎಷ್ಟು? 46 lakh rupees. ಓಕೆ, ಅದೇ ರೀತಿ ನಾವು ಅಸೆಟ್ಸ್ಗಳನ್ನು ತೊಗೊಳ್ಳೋಣ. ಅಸೆಟ್ಸ್ ಎಷ್ಟಾಗುತ್ತೆ ನಮಗೆ? ಅಸೆಟ್ಸನ್ನು ಮತ್ತೆ ಎರಡು ರೀತಿ, ಒಂದು ನಾನ್ ಕರೆಂಟ್ ಅಸೆಟ್ಸ್, ಇನ್ನೊಂದು ಕರೆಂಟ್ ಅಸೆಟ್ಸ್. ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ದಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಆ್ಯಂಡ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಓಕೆ, ಕರೆಂಟ್ ಅಸೆಟ್ಸು ಯಾವ್ಯಾವು? ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸನ್ನು ತೊಗೊಂಡಿದ್ದೀವಿ. ಯಾವುದಿದು? ಟ್ಯಾಂಜಿಬಲ್ ಅಸೆಟ್ಸ್ದಲ್ಲಿ ನೋಟ್ ನಂಬರ್ 5ದಲ್ಲಿ ಗೊತ್ತಿದೆ ನಮಗೆ. ನೋಟ್ ನಂಬರ್ 5ದಲ್ಲಿ ಪ್ರೊವಿಷನ್ ಬರಿದೆ. ನೋಟ್ ನಂಬರ್ 6ದಲ್ಲಿ ಟ್ಯಾಂಜಿಬಲ್ ಅಸೆಟ್ಸು. ಪ್ಲಾಂಟ್ ಆ್ಯಂಡ್ ಮಷಿನರಿ 8 lakh, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 26 lakh. ಟೋಟಲ್ ನಮಗೆ ಟ್ಯಾಂಜಿಬಲ್ ಅಸೆಟ್ಸ್ 34 lakh rupees. ಓಕೆ, 34 lakh rupeesನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸರಿನಾ? ಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದಾದ್ರು ಕೊಟ್ಟಿದ್ದಾರಾ? ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿಲ್ಲ, ಸೊ ತೊಗೊಂಡಿಲ್ಲ ನಾವು. ಓಕೆ, ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಇದೆ. ಕರೆಂಟ್ ಅಸೆಟ್ಸ್ ಯಾವ್ಯಾವುದಿದೆ ಇಲ್ಲಿ? ಕರೆಂಟ್ ಅಸೆಟ್ಸ್ ಆರ್ ಇನ್ವೆಂಟ್ರೀಸ್ ಇದೆ, ಡೈರೆಕ್ಟ್ ಕೊಟ್ಟಿದ್ದಾರೆ 7 lakh ಇದೆ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಯಾವ್ದಾದ್ರು ಇರ್ಬೋದು, ಅದು 5 lakh ಇದೆ. 5 lakh ತೊಗೊಂಡಿದ್ದೀನಿ. ಸೊ 7 lakh ಪ್ಲಸ್ 5 lakh ಟೋಟಲ್ ಆ್ಯಡ್ ಮಾಡಿದರೆ ನಮಗೆ 13 lakh ಬರುತ್ತೆ. 13 lakh ಪ್ಲಸ್ 34 lakh ಇಟ್ ಈಸ್ 46 lakh. ನಾನು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ನನಗೆ? 34 lakh ಪ್ಲಸ್ 7 lakh ಪ್ಲಸ್ 5 lakh ಟೋಟಲ್ ಈಸ್ 46 lakh rupees. ಓಕೆ, 46 lakh rupees ಬರುತ್ತೆ. ಸೊ ನಮಗೆ ಲಯಬಿಲಿಟೀಸ್ ಎಷ್ಟು? 46 lakh ಆ್ಯಂಡ್ ಅಸೆಟ್ಸ್ ಎಷ್ಟು? 46 lakh. ಸೊ ಇವೆರಡು ನಮಗೆ ಟ್ಯಾಲಿ ಆದರೆ ಪ್ರಾಬ್ಲಮ್ ನಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ ಅಂತ ಅರ್ಥ. ಓಕೆ, ಇವೆರಡು ಪ್ರಾಬ್ಲಮ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಬರುತ್ತೆ. ನೀವು ಇದನ್ನು ಬ್ಯಾಲೆನ್ಸ್ ಶೀಟ್ ಫಸ್ಟು ಫಾರ್ಮ್ಯಾಟು ಶೆಡ್ಯೂಲ್ 3 ಫಾರ್ಮ್ಯಾಟ್ ಏನಿದೆಯಲ್ಲ ಅದು ನೋಡಿ. ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಏನು ಹೇಳುತ್ತೆ ಅಂದರೆ ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ಗಳನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ನೆನ್ಪಿಟ್ಕೊಳ್ರಿ. ಓಕೆ, ನಾರ್ಮಲ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದೇ ಬೇರೆ, ಅಥವಾ ಶೆಡ್ಯೂಲ್ 3 ಪ್ರಿಪೇರ್ ಮಾಡೋದೇ ಬೇರೆ. ಸೊ ಇಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ನಾವು ಸಪ್ರೇಟ್ ಮಾಡ್ತೀವಿ, ಅಸೆಟ್ಸ್ಗಳನ್ನು ನಾವಿಲ್ಲಿ ಏನು ಮಾಡ್ಕೋತೀವಿ? ಸಪ್ರೇಟಾಗಿ ತೋರಿಸ್ತೀವಿ. ಅರ್ಥ ಆಯ್ತಾ? ಸೊ ನಾವಿಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಸಪ್ರೇಟು, ಅಸೆಟ್ಸ್ ಸಪ್ರೇಟು, ಅಸೆಟ್ಸ್ಗಳಲ್ಲಿ ಇದು ಬರುತ್ತೆ. ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ನಮಗೆ ಇವೆಲ್ಲ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸು ಗೊತ್ತಾಗಬೇಕು. ರೈಟಾ? ಸೊ ಈ ಪ್ರಾಬ್ಲಮನ್ನು ನೀವೇನು ಮಾಡಿ? ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ರೈಟಾ? ಓಕೆ.